ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಕರ್ನಾಟಕದಲ್ಲಿ ಸಾಹಸ ನಿರ್ದೇಶಕ ಎಂದೇ ಪ್ರಸಿದ್ಧಿ ಪಡೆದಿರುವ ಹಾಗೂ ಸಾಹಸ ಸಿಂಹ ನಿರ್ದೇಶನ ಮಾಡಿದ್ದ ಜೋಸೈಮನ್ ರವರು 13 ಫೆಬ್ರವರಿ 25ರಂದು ಫಿಲಂ ಚೇಂಬರ್ನಲ್ಲಿ ಹೃದಯಾಘಾತವಾಗಿ ನಿಧನ ಹೊಂದಿದ್ದಾರೆ. ಕನ್ನಡ ಚಿತ್ರರಂಗದ ಮೇರು ನಟ ಹಾಗೂ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಸಾಹಸ ಸಿಂಹ ಎಂಬ ಬಿರುದು ಬರಲು ಕಾರಣರಾಗಿದ್ದರು. ಅದಲ್ಲದೆ ಸಿಂಹ ಜೋಡಿ, ನನ್ನ ರೋಷ 100 ವರ್ಷ, ಮಹಾಪ್ರಚಂಡರು, ಊರಿಗೆ ಉಪಕಾರಿ, ಸಿಡಿದೆದ್ದ ಸಹೋದರರು, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಮಹಾಪುರುಷ, ರವಿವರ್ಮ, ಟೈಮ್ ಬಾಂಬ್ ಹೀಗೆ ಯಶಸ್ವಿ ಚಿತ್ರಗಳನ್ನು ನೀಡಿದ್ದು, ಇವರು ನಿರ್ದೇಶಕರಾಗಿ, ಬರಹಗಾರರಾಗಿ 48 ವರ್ಷ ಕನ್ನಡ ಸಿನಿಮಾ ರಂಗಕ್ಕೆ ಸೇವೆ ಸಲ್ಲಿಸಿದ್ದರು. ವಿಷ್ಣುವರ್ಧನ್ ರವರ ಮತ್ತು ಜೋಸೈಮನ್ ರವರ ಬಾಂಧವ್ಯ ಚಿರಪರಿಚಿತವಾಗಿತ್ತು, ಉತ್ತಮ ಸ್ನೇಹಕ್ಕೆ ಅಡಿಪಾಯವಾಗಿತ್ತು. ಇದರ ಬಗ್ಗೆ ತಿಳಿದುಕೊಳ್ಳೋಣ ಮಿತ್ರರೇ. ಜೋಸೈಮನ್ ರವರು ಗೌರಿ ಶೆಟ್ಟಿ ಸ್ಟುಡಿಯೋಗೆ ಕೊಟ್ಟ ಸಂದರ್ಶನದಲ್ಲಿ ಮಹಾಪ್ರಚಂಡರು ಚಿತ್ರದ ಕುರಿತು ವಿಷ್ಣುವರ್ಧನ್ ರವರ ಧೈರ್ಯ, ಸಾಹಸದ ಕುರಿತಾಗಿ ಮಾತನಾಡಿದ್ದಾರೆ. ಈ ಚಿತ್ರದ ಸಾಹಿತಿಗಳು ವಿಜಯ ಸಾಸನೂರರ ವಿಗ್ರಹ ಚೋರರು ಎಂಬ ಪುಸ್ತಕವನ್ನು ಸಿನಿಮಾ ಮಾಡಿದ್ದಾರೆ. ಜೋಸೈಮನ್ ರವರು ಈ ಕಥೆಯನ್ನು ಸಿನಿಮಾ ಮಾಡಲು ಆರಿಸಿದಾಗ ವಿಜಯ ಸಾಸನೂರರಿಗೆ ಆಶ್ಚರ್ಯ, ಅದರಲ್ಲೂ ವಿಷ್ಣುವರ್ಧನ್ ನಟಿಸುತ್ತಿದ್ದಾರೆ ಎಂದಾಗ ಅವರಿಗೆ ಪರಮಾಶ್ಚರ್ಯ ಆಯಿತು. ವಿಗ್ರಹ ಚೋರರು ಎಲ್ಲಿ, ವಿಷ್ಣುವರ್ಧನ್ ಎಲ್ಲಿ? ಆಗ ಜೋಸೈಮನ್ ರವರು ಆ ಕಥೆಗೆ ಕಲರ್ ಸೇರಿಸಿ ಕತೆ ಹೇಳಿದಾಗ ನಿಜಕ್ಕೂ ಸಂತೋಷಪಟ್ಟರು. ವಿಷ್ಣುವರ್ಧನ್ ರವರಿಗೆ ಕತೆ, ಪಾತ್ರದ ಬಗ್ಗೆ ವಿವರಣೆ ಕೊಟ್ಟ ಮೇಲೆ ಯಾವುದೇ ನಾಯಕಿ ಆದರೂ ಅವರ ಜೊತೆಯಲ್ಲಿ ನಟಿಸುತ್ತಿದ್ದರು. ಈ ಚಿತ್ರದಲ್ಲಿ ಸುಧಾ ಎನ್ನುವ ಕಾಲೇಜಿನಲ್ಲಿ ಓದುವ ಯುವತಿ ನಾಯಕಿಯಾಗಿ ನಟಿಸಿದ್ದರು. ಭಾರತ ಚಿತ್ರರಂಗದಲ್ಲೇ ಅನೇಕ ನಾಯಕರು ಇವರೇ ನಾಯಕಿ ಬೇಕು ಅನ್ನುವ ಮನೋಭಾವ ಹೊಂದಿದ್ದರು. ಅದಕ್ಕೆ ಭಿನ್ನ ವ್ಯಕ್ತಿತ್ವ ವಿಷ್ಣುವರ್ಧನ್ ರವರಲ್ಲಿ ಇತ್ತು. ಅದಕ್ಕೆ ವಿಷ್ಣುವರ್ಧನ್ ರವರನ್ನು ನಿರ್ದೇಶಕರ ನಟ ಎಂದೇ ಪ್ರಖ್ಯಾತಿ. ಈ ಚಿತ್ರದಲ್ಲಿ ಪ್ರಭಾಕರ್ ರವರಿಗೆ ಬ್ರಾಹ್ಮಣನ ವೇಷ ಹಾಕಿಸಿ ಸಂಧ್ಯಾ ವಂದನೆ ಮಾಡಿಸಿ ಗಾಯತ್ರಿ ಮಂತ್ರ ಹೇಳಿಸಿದ್ದರು. ಅದರಲ್ಲಿ ಪ್ರಭಾಕರ್ ಅವರು ಅತ್ಯದ್ಭುತವಾಗಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಎಲ್ಲ ಪೋಷಕ ನಟರು ಚೆನ್ನಾಗಿ ನಟಿಸಿದ್ದಾರೆ. ಅಂಬರೀಶ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಅತ್ಯುತ್ತಮವಾಗಿ ನಟಿಸಿದ್ದಾರೆ. ಆ ಸಮಯದಲ್ಲಿ ಮೆಜೆಸ್ಟಿಕ್ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು. ಯಾರೋ ಗೊತ್ತಿಲ್ಲ ಥಿಯೇಟರ್ನ ಗಾಜುಗಳನ್ನು ಪುಡಿ ಮಾಡಿದ್ದರು ಎಂದು, ಹಾಗೂ ಆ ಚಿತ್ರ 100 ಡೇಸ್ ಆಗಿತ್ತು. ಆ ಚಿತ್ರದಲ್ಲಿ ಮಾಗಡಿ ರಸ್ತೆಯ ತಿರುಮಲ ದೇವಸ್ಥಾನದಲ್ಲಿ ನಡೆದಿದೆ. ದೇವಸ್ಥಾನದ ಮುಂದೆ ದೊಡ್ಡ ಕೊಳವಿದೆ. ವಿಷ್ಣುವರ್ಧನ್ ರವರು ವಿಭಿನ್ನ ಪಾತ್ರಗಳನ್ನು ಬಯಸುತ್ತಿದ್ದರು. ವಿಜಯ ಸಾಸನೂರರು ಫಿಲಂ ನೋಡಿ ತುಂಬಾ ಸಂತೋಷಪಟ್ಟು ಜೋಸೈಮರನ್ನು ಒಳ್ಳೆಯ ನಿರ್ದೇಶಕ ಎಂದು ಹೊಗಳಿದ್ದರು. ಮಹಾಪ್ರಚಂಡರು ಚಿತ್ರದಲ್ಲಿ ಒಂದು ಅದ್ಭುತ ಸಾಹಸ ದೃಶ್ಯ ಇದೆ. ಅದರಲ್ಲಿ ಲಾಂಚ್ನಿಂದ ನೀರಿನೊಳಗೆ ಡೈ ಮಾಡುವ ದೃಶ್ಯ. ಡ್ಯೂಪ್ ಹಾಕೋಣವೆಂದರೆ ಬೇಡ ಎಂದ ವಿಷ್ಣುವರ್ಧನ್ ರವರು ಗೋವಾ ಸಮುದ್ರದಲ್ಲಿ ಡೈ ಮಾಡಿಬಿಡುತ್ತಾರೆ. ಆಗ ಲಾಂಚ್ನ ಹಿಂದುಗಡೆಯಿಂದ ಟೈರ್ ಹಿಡಿದು ಬರುವ ದೃಶ್ಯ. ಆ ಸಮಯದಲ್ಲಿ ಲಾಂಚ್ ಹಿಂದೆಯಿಂದ ನೀರನ್ನು ತಳ್ಳುತ್ತಿತ್ತು. ವಿಷ್ಣುವರ್ಧನ್ ರವರು ಸೀನ್ ಶೂಟ್ ಚೆನ್ನಾಗಿ ಬರಲಿ ಎಂದು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನಟಿಸಿದ್ದಾರೆ. ಇದನ್ನು ಜೋರವರು ತನ್ನದೇ ಮಾತುಗಳಲ್ಲಿ ಹಂಚಿಕೊಂಡಿದ್ದಾರೆ. ವಿಷ್ಣುವರ್ಧನ್ ರವರು ಮತ್ತು ಜೋಸೈಮನ್ ರವರು ನಿಜವಾದ ಅಣ್ಣ ತಮ್ಮಂದಿರಂತೆ ಇದ್ದರು. ಒಮ್ಮೆ ಜೋಸೈಮನ್ ರವರು ಹಾಕಿರುವ ಶರ್ಟ್ ಅನ್ನು ಪರಸ್ಪರ ಬದಲಾಯಿಸಿ ಶೂಟಿಂಗ್ ಮಾಡಿದ್ದಾರೆ. ಇದು ಅಷ್ಟು ದೊಡ್ಡ ನಟನಾದರೂ ವಿಷ್ಣುವರ್ಧನ್ ರವರು ಸರಳ ವ್ಯಕ್ತಿತ್ವ ಹೊಂದಿದ್ದರು ಎಂಬುದಕ್ಕೆ ಇದು ಸಾಕ್ಷಿ. ಇನ್ನು ಸಾಹಸ ಸಿಂಹ ಚಿತ್ರ ಹಿಂದಿನ ರೋಚಕ ಕತೆ. ಶಾಂತಲಾ ಥಿಯೇಟರ್ನಲ್ಲಿ ಮಾರ್ನಿಂಗ್ ಶೋ ಚಿತ್ರ ನೋಡಲು ಜೋಸೈಮನ್ ರವರು ಹೋಗಿದ್ದರು. ಆ ದಿನಗಳಲ್ಲಿ ಫಿಲಂ ಪ್ರಿಂಟ್ ಕಾರಿನಲ್ಲಿ ಮೈಸೂರು ಮತ್ತು ಮಂಡ್ಯಗೆ ಕಳಿಸುತ್ತಿದ್ದರು. ಶಾಂತಲಾ ಥಿಯೇಟರ್ನಿಂದ ಇನ್ನೊಂದು ಥಿಯೇಟರ್ಗೆ ರೀಲ್ ಶಿಫ್ಟಿಂಗ್ ಮಾಡುವಾಗ ಯಾರೋ ಕೆಲವರು ಕ್ಲೈಮ್ಯಾಕ್ಸ್ ರೀಲ್ ಕಿತ್ತುಕೊಂಡು ಬೆಂಕಿ ಹಚ್ಚಿದ್ದರು. ಇದೇ ಜೋಸೈಮನ್ ರವರಿಗೆ ಮೊದಲ ಆಘಾತ. ಜೋಸೈಮನ್ ರವರ ಎದುರೇ ಅವರೇ ನಿರ್ದೇಶಿಸಿದ ಸಾಹಸ ಸಿಂಹ ಕೊನೆಯ ಕ್ಲೈಮ್ಯಾಕ್ಸ್ ರೀಲ್ ಅನ್ನು ಸುಟ್ಟು ಹಾಕಿದರು. ಅವರಿಗೆ ಯಾರು ಅಂತ ಗೊತ್ತಿಲ್ಲ, ಏಕೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಆಗ ಜೋಸೈಮನ್ ರವರು ಹೆಸರು ಫೇಮಸ್ ಆಗಿತ್ತು. ವ್ಯಕ್ತಿ ಯಾರೆಂದು ಗುರುತಿಸುತ್ತಿರಲಿಲ್ಲ. ರಾಜ್ಕಮಲ್ಗೆ ಹೋಗಿ ನಡೆದ ವಿಷಯ ತಿಳಿಸಿ ಕೊನೆ ಕ್ಲೈಮ್ಯಾಕ್ಸ್ ರೀಲ್ ಅನ್ನು ಮತ್ತೆ ಪ್ರಿಂಟ್ ಹಾಕಿಸಿದರು. ಅಲ್ಲಿಂದ ಎಸ್ಕೇಪ್ ಆದ ಜೋಸೈಮನ್ ಮಂಡ್ಯಗೆ ಬಂದು ರೆಸ್ಟ್ ತೆಗೆದುಕೊಂಡು ಮತ್ತೆ ಮಾರನೇ ದಿನ ಮೈಸೂರಿಗೆ ಹೋದರು. ಇದು ಜೋಸೈಮನ್ ರವರಿಗೆ ಆದ ಮೊದಲ ತೊಂದರೆ. ಯಾಕಾಯ್ತು, ಏನಾಯ್ತು ಒಂದೂ ಗೊತ್ತಿಲ್ಲ. ಪಿಕ್ಚರ್ ಮಾತ್ರ ಸೂಪರ್ ಹಿಟ್ ಆಯಿತು. ಆ ಒಂದು ಗೆಲುವು ಬೇರೆಯವರಿಗೆ ಜೀರ್ಣಿಸಿಕೊಳ್ಳಲು ಆಗಲಿಲ್ಲ. ಆ ಚಿತ್ರದ ಫೈಟರ್ ಮೋತಿ ಮಹಲ್ನಲ್ಲಿ ತಿಂಡಿ ತಿನ್ನಲು ಹೋದರೆ ಅವರ ಮೇಲೆ ಅಟ್ಯಾಕ್ ಆಯಿತು. ಆ ವಿಷಯ ನ್ಯೂಸ್ ಪೇಪರ್ನಲ್ಲಿ ಬಂತು. ಅಲ್ಲಿಂದ ಗಲಾಟೆ ಆಗುವುದಕ್ಕೆ ಪ್ರಾರಂಭವಾಯಿತು.
ಮನೆ ಮುಂದೆ ಬಂದು ಗಲಾಟೆ ಮಾಡುತ್ತಿದ್ದರು. ಅಭಿನಯ ಟಾಕೀಸ್ನಲ್ಲಿ ಸಾಹಸ ಸಿಂಹ ರಿಲೀಸ್ ಆಗಿತ್ತು. ಆಗ ಪೊಲೀಸ್ ರಿಸರ್ವ್ ವ್ಯಾನ್ ಇಟ್ಟು ಸಿನಿಮಾ ನಡೆಸುವ ಪರಿಸ್ಥಿತಿ ಉದ್ಭವ ಆಯಿತು. ಇವರಿಗೆ ಯಾರು ಏನು ಮಾಡುತ್ತಿದ್ದಾರೆ ಏನು ಎಂದು ತಿಳಿಯುತ್ತಿರಲಿಲ್ಲ. ಇದು ದುರಭಿಮಾನಿಗಳು ಕಿಡಿಗೇಡಿಗಳ ಕೃತ್ಯವಾಗಿತ್ತು. ಚಿತ್ರರಂಗದ ಗಣ್ಯರಾಗಲಿ ದಿನಪತ್ರಿಕೆಗಳಾಗಲಿ ಇದನ್ನು ತಡೆಯಲು ಪ್ರಯತ್ನಿಸುತ್ತಿರಲಿಲ್ಲ. ವಿಷ್ಣುವರ್ಧನ್ ಅವರ ಮನೆ ಮೇಲೆ ಕಲ್ಲು ಬೀಳುತ್ತಿತ್ತು, ಮನೆ ಮುಂದೆ ಗಲಾಟೆ ನಡೆಯುತ್ತಿತ್ತು. ಈ ತರ ಘಟನೆಗಳು ಹೆಚ್ಚಾಗಿ ನಡೆಯುತ್ತಿತ್ತು. ಗೋಕಾಕ್ ಚಳುವಳಿ ಸಂದರ್ಭದಲ್ಲಿ ಜೋಸೈಮನ್ ರವನ್ನು ಎಳೆದಾಡಿದ್ದರು. ಅವರಿಗೆ ಜೋಸೈಮನ್ ಕೇರಳದಿಂದ ಬಂದಿದ್ದಾರೆ ಎಂದು ತಪ್ಪು ತಿಳಿದಿದ್ದರು. ಆದರೆ ಮೂಲತಃ ಜೋಸೈಮನ್ ರವರು ಮಂಡ್ಯದವರು. ದುರಾಭಿಮಾನಿಗಳು ಮುಚ್ಚಿ ಬೀಸಿದ್ದರು. ದೇವರಾಜ್ಯದಿಂದ ಪಾರಾಗಿ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಅವರನ್ನು ವಿಷ್ಣುರವರು ಇರುವ ಹೋಟೆಲ್ಗೆ ಸೇರಿಸಿದ್ದರು. ಆಗ ವಿಷ್ಣುರವರು ಜೋಸೈಮನ್ ರವರನ್ನು ತಬ್ಬಿಕೊಂಡು ಹತ್ತಿದ್ದರು. ಇದು ವಿಷ್ಣುವರ್ಧನ್ ರವರ ಕನ್ಸರ್ನ್ ಮುಗ್ಧತೆ ತೋರಿಸುತ್ತದೆ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ಸಿಗುತ್ತದೆ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.